ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಕಿಷ್ಕಿಂಧ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಮೂಡಿಬಂತು. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಅತಿಥಿಗಳಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಗದೀಶ್ ಶೆಟ್ಟರ್, ಸಿರುಗುಪ್ಪ ಶಾಸಕರಾದ ಬಿಎಂ ನಾಗರಾಜ್, ಸಿಂಧನೂರು ಶಾಸಕರಾದ ಬಾದರ್ಲಿ ಹಂಪನಗೌಡ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸುವರ್ಣಗಿರಿ ವಿರಕ್ತಮಠ ಒಳಬಳ್ಳಾರಿಯ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಮತ್ತು ಎಂಸಿಎ ಹಾಗೂ ಎಂಬಿಎ ವಿಭಾಗಗಳಲ್ಲಿ ಶೈಕ್ಷಣಿಕ ಸಾಧನೆ ತೋರಿದ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿಯರಿಗೆ ಪದಕ ಮತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಗೌರವ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂಥ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಹ್ಲೋಟ್ ಸಾಹೇಬ್ರೆ, ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಹಿರಿಯರು ಮಾರ್ಗದರ್ಶಕರು ಸಿಂಧನೂರಿನ ಶಾಸಕರಾದಂಥ ಬಾದರ್ಲಿ ಹಂಪನಗೌಡ ಸಾಹೇಬ್ರೆ ಮತ್ತು ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಈ ಒಂದು ಯೂನಿವರ್ಸಿಟಿಯ ಅಧ್ಯಕ್ಷರೇ, ಸದಸ್ಯರೇ, ಅಧಿಕಾರ ವೃಂದದವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಯಾವ ಬಂಧುಗಳೇ, ಈ ದಿನ ನನ್ನ ಒಂದು ಅದೃಷ್ಟ ಅಂತ ಭಾವಿಸ್ತೇನೆ. ಈ ಒಂದು ಹಿರಿಯರಿಗೆ ಅವ್ರು ಮಾಡಿದಂಥ ಸಾಧನೆಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಕಿಷ್ಕಿಂಧ ಯೂನಿವರ್ಸಿಟಿಗೆ ನನ್ನ ಕ್ಷೇತ್ರದ ಪರವಾಗಿ ಮತ್ತು ಅವರ ಭಕ್ತವೃಂದರ ಪರವಾಗಿ ಮನಸ್ಪೂರ್ವಕ ಧನ್ಯವಾದಗಳನ್ನ ಉಲ್ಲೇಖಿಸ್ತೀನಿ. ಅದೇ ರೀತಿ ಒಂದು ಯೂನಿವರ್ಸಿಟಿ ನನ್ನ ಕ್ಷೇತ್ರದಲ್ಲಿ ಇರೋದು ಕೂಡ ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ನನ್ನ ಭಾಗದ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಪಡೆಯೋಕ್ಕೆ ಇದೊಂದು ಮೆಟ್ಟಿಲಾಗುತ್ತೆ ಅಂತಂದೇಳಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೇನು TH ಆಗಿ ಟ್ರಸ್ಟ್ನವರು ಈ ಭಾಗದಲ್ಲಿ ಒಂದು ಯೂನಿವರ್ಸಿಟಿ ಮಾಡಿದಾರಲ್ಲ, ದಟ್ ಈಸ್ ಗ್ರೇಟ್ ಥಿಂಗ್. ಅವರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾರೆ. ಯಾಕಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಯೂನಿವರ್ಸಿಟಿಗಳನ್ನು ಮಾಡ್ಬೋದು, ಮೆಡಿಕಲ್ ಕಾಲೇಜ್ ಮಾಡ್ಬೋದು, ಇನ್ನಿತರ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸ್ಬೋದು. ಆದರೆ ಹಿಂದುಳಿದಂಥ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈಗ ನೋಡಿ, ಇಲ್ಲಿ ಯೂನಿವರ್ಸಿಟಿ ಇರೋದು ಇಲ್ಲಿ ಶಿವಮೊಗ್ಗ ಭಾಗದಲ್ಲಿ, ಅದು ಬಳ್ಳಾರಿ ಸಮೀಪ. ಇನ್ನು ಮತ್ತೊಂದು ಯೂನಿವರ್ಸಿಟಿ, ಖಾಸಗಿ ಯೂನಿವರ್ಸಿಟಿ ಇರೋದು ಗುಲ್ಬರ್ಗದಲ್ಲಿ, ಅಪ್ಪಾಜಿ ಎರಡೇ ನನಗನ್ಸುತ್ತೆ ಎರಡೇ ಯೂನಿವರ್ಸಿಟಿ ಇಲ್ಲ. ಹೀಗಾಗಿ ಈ ರೀತಿ ಒಂದು ಯೂನಿವರ್ಸಿಟಿ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದ ಒಂದು ಶೈಕ್ಷಣಿಕವಾದಂಥ ಪ್ರಗತಿಗೆ ಒಂದು ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಇವತ್ತು ಕಿಷ್ಕಿಂಧ ವಿಶ್ವವಿದ್ಯಾಲಯ ಮಾಡ್ತಾರೆ. ಇದು ಮುಂದುವರಿಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇದರ ಜೊತೆಗೆ ಇವತ್ತು ಇಲ್ಲಿ ಮಾನ್ಯ ಥಾವರ್ ಚಂದ್ ಗೆಹ್ಲೋಟ್ ಮಾನ್ಯ ಗವರ್ನರ್ ರಾಜ್ಯಪಾಲರು ಬಂದಿದ್ದಾರೆ. At the request of ourselves and Dr. Mahipal and Nagareddy, we went to the Honorable Governor and requested him, you please come to the Kalyana Karnataka. So he honored our request and he came to here. The Governor's presence here, it is very important for the development of this Kalyana Karnataka. So I am very much thankful to the Honorable Governor ji, you come here, because last week also Finance Minister, the Union Finance Minister, Srimati Nirmala Sitharaman ji also visited here 2 times in Kalyana Karnataka. So it goes to the development of this area is concerned, it is very necessary for the time being. ಅದಕ್ಕಾಗಿ ನಾನು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ಪ್ರಥಮ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳೇ, ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ SJV ಮಹಿಪಾಲ್ ಅವರೇ, ಡಾಕ್ಟರ್ ಯಶವಂತ್ ಭೂಪಾಲ್ ಅವರೇ, ಅಶೋಕ್ ಭೂಪಾಲ್ ಅವರೇ, ಡಾಕ್ಟರ್ VJ ಭರತ್ ಅವರೇ, ಪೃಥ್ವಿರಾಜ್ ಭೂಪಾಲ್ ಅವರೇ, ಅಮರಾಜ್ ಭೂಪಾಲ್ ಅವರೇ, ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ TN ನಾಗಭೂಷಣ್ ಅವರೇ, ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ U ಈರಣ್ಣ ಅವರೇ, ಮತ್ತೊಬ್ಬ ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ರಾಜು ಜಡಾರ್ ಅವರೇ, ಈ ಒಂದು ನೂತನ ವಿಶ್ವವಿದ್ಯಾಲಯದ ಗೌರವಾನ್ವಿತ ಪ್ರಾಧ್ಯಾಪಕರೇ, ಸಹಾಯಕ ಪ್ರಾಧ್ಯಾಪಕರೇ, ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಘಟಿಕೋತ್ಸವದಲ್ಲಿ MCA ಮತ್ತು MBA ಪದವಿಗಳನ್ನು, ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಯಶಸ್ವಿಯಾಗಿ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ತಮ್ಮ ಮಕ್ಕಳ ಈ ಒಂದು ಸಾಧನೆಯನ್ನು ಆನಂದಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪೋಷಕರೇ, ಆಹ್ವಾನಿತರೇ, ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ಕಿಷ್ಕಿಂಧ ವಿಶ್ವವಿದ್ಯಾಲಯಕ್ಕೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಈ ಒಂದು ಸವಾಲನ್ನು ಸ್ವೀಕರಿಸಿ ಯಶಸ್ವಿಯಾಗಿ 2 ವರ್ಷಗಳನ್ನು ಪೂರೈಸಿ ಪ್ರಥಮ ಘಟಿಕೋತ್ಸವ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ 2 ವಿಭಾಗಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ನೋಡಿದಾಗ ಈ ಭಾಗದಲ್ಲಿ ಹೆಣ್ಣು ಮಕ್ಕಳ ಭವಿಷ್ಯತ್ತು ಉಜ್ವಲವಾಗ್ತದೆ ಅಂತಕ್ಕಂಥ ನಂಬಿಕೆ ಇವತ್ತು ನನಗೆ ಬರ್ತಾ ಇದೆ. ಸಮಯದ ಅಭಾವ ಇದೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ರಾಜ್ಯದಲ್ಲಿ ಸುಮಾರು 29 ಖಾಸಗಿ ವಿಶ್ವವಿದ್ಯಾಲಯಗಳಿದೆ. ಬಹುತೇಕ ಬೆಂಗಳೂರು ಸುತ್ತಮುತ್ತಲು ಮತ್ತು ನಮ್ಮ ಕಿತ್ತೂರು ಕರ್ನಾಟಕದ ಭಾಗದಲ್ಲಿದೆ. ಈ ಭಾಗದಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಸಂಖ್ಯೆ ಕಮ್ಮಿ ಇದೆ. ಈ ಭಾಗದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗೂ ಖಾಸಗಿ ವಿಶ್ವವಿದ್ಯಾಲಯಗಳು ಸಹ ಕೇವಲ ಪದವಿಗಳನ್ನು ಕೊಡೋದ್ರ ಬಿಟ್ಟು ಸಂಶೋಧನೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ನಾನು ನೋಡ್ತಾ ಇದ್ದೇನೆ, ಈಗ ಬಹಳಷ್ಟು ಖಾಸಗಿ ವಿಶ್ವವಿದ್ಯಾಲಯಗಳು ಕೇವಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಸೀಟುಗಳನ್ನು ಹೆಚ್ಚು ಮಾಡೋದ್ರಿಂದ ಆರ್ಥಿಕವಾಗಿ ಅವ್ರಿಗೆ ಲಾಭ ಆಗ್ಬೋದು, ಆದರೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಸಂಶೋಧನೆಗೆ ಹೆಚ್ಚು ಆದ್ಯತೆ ಮತ್ತು ಅದಕ್ಕೆ ಬಂಡವಾಳ ಹಾಕಿ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. किष्किंधा विश्वविद्यालय के प्रथम दीक्षांत समारोह में इस अवसर पर आप सभी के बीच में आने का मौका मिला। मैं इस अवसर पर अत्यंत प्रसन्नता का अनुभव कर रहा हूँ। आज का यह दिन विश्वविद्यालय के साथ साथ यहाँ से उपाधि प्राप्त करने वाले विद्यार्थी के जीवन में एक महत्वपूर्ण मील का पत्थर है। किष्किंधा जैसी पौराणिक एवं सांस्कृतिक दृष्टि से समृद्ध भूमि पर स्थापित यह विश्वविद्यालय ज्ञान, अनुसंधान और नवाचार का एक सशक्त केंद्र है। अल्प समय में ही विश्वविद्यालय द्वारा शैक्षणिक गुणवत्ता, अनुशासन और मूल्यों के प्रति जो प्रतिबद्धता प्रदर्शित की गई है वह प्रशंसनीय है। लगभग 1 साल सवा साल में ही आवश्यक इंफ्रास्ट्रक्चर की उपलब्धि ऐतिहासिक होकर प्रशंसनीय है। प्रसन्नता का विषय है कि आज इस दीक्षांत समारोह में सुवर्णगिरी विरक्त मठ के परम पूज्य श्री सिद्धलिंगा महास्वामी जी को मानद उपाधि से सम्मानित किया गया है। मैं परम पूज्य जी को हार्दिक बधाई एवं शुभकामनाएं देता हूं और उनके स्वस्थ और दीर्घायु होने की कामना करता हूं। आज इस दीक्षांत समारोह में उपाधि प्राप्त करने वाले सभी छात्र छात्राओं को बधाई एवं शुभकामनाएं देता हूं और आप सबके उज्जवल भविष्य की कामना करता हूं। आज का यह दिन जो आपके जीवन में सबसे अनमोल क्षणों में से एक है, यह आपके परिश्रम और समर्पण के उत्सव के साथ साथ आपके सपनों के उड़ान भरने की शुरुआत भी है। अब आप शिक्षा के पद से अनुभव और कर्म के पद पर कदम रखने जा रहे हैं। आपके समक्ष नई नई चुनौतियां और अवसर होंगे। मुझे विश्वास है कि इस संस्थान से प्राप्त ज्ञान और कौशल के बल पर आप इन चुनौतियों का सामना करने और इन्हें अवसर में बदलने का अवसर प्राप्त करके लाभ उठाएंगे। स्वामी विवेकानंद जी ने कहा था, उठो जागो और तब तक मत रुको जब तक लक्ष्य की प्राप्ति न हो जाए। आज इस वाक्य को प्रेरणादायी मानकर अपने ज्ञान को कर्म में परिवर्तित करना है और अपने कौशल का उपयोग राष्ट्र को विकसित राष्ट्र बनाने में करना चाहिए। शिक्षा जीवन का सबसे बड़ा उपहार है। शिक्षा हमें रोजगार के साथ साथ नैतिकता, सहानुभूति और सामाजिक उत्तरदायित्व की भावना भी प्रदान करती है। शिक्षा एक सतत यात्रा है जो व्यक्ति के जीवन को नए विचारों, ज्ञान और संभावनाओं से भर देती है। शिक्षा एक ऐसी अमूल्य संपत्ति है जिसे कोई चुरा नहीं सकता। धन, वस्तुएं और संपत्ति समय के साथ समाप्त हो सकती है, लेकिन शिक्षा जीवन भर साथ देती है। यह व्यक्ति को आत्मनिर्भर बनाती है, सोचने की शक्ति देती है और किसी भी परिस्थिति में आगे बढ़ने का मार्ग दिखाती है। भारत आज अमृतकाल के दौर से गुजर रहा है। यह वह कालखंड है जिसमें भारत को विकसित राष्ट्र बनाने का संकल्प लिया गया है। इस महान लक्ष्य की पूर्ति में सबसे बड़ी भूमिका
आप जैसे युवा शक्ति का है। आज का युग ज्ञान आधारित अर्थव्यवस्था का युग है। तकनीक, नवाचार और अनुसंधान ने दुनिया को अभूतपूर्व गति दी है। आर्टिफिशियल इंटेलिजेंस, डेटा साइंस, बायोटेक्नोलॉजी, ग्रीन एनर्जी और डिजिटल प्लेटफॉर्म जैसे क्षेत्र नए अवसरों के द्वार खोल रहे हैं। मैं आपसे आग्रह करता हूं कि आप इस पर भी अमल करने का प्रयास करें। भारतीय ज्ञान परंपरा हमें सिखाती है सा विद्या या विमुक्तये, अर्थात वही विद्या सार्थक है जो हमें बंधनों से मुक्त करे, जो हमें अधिक संवेदनशील, अधिक जिम्मेदार और अधिक मानवीय बनाए। इसलिए अपने ज्ञान का उपयोग व्यक्तिगत सफलता के साथ साथ सामाजिक कल्याण के लिए भी करें। भारत विश्व गुरु बनने की दिशा में फिर से यात्रा पर है। इस यात्रा में सबसे महत्वपूर्ण शक्ति आप जैसे युवा हैं। आपकी ऊर्जा, आपका दृष्टिकोण, आपकी रचनात्मकता ही वह शक्ति है जिससे भारत आत्मनिर्भर और वैश्विक नेतृत्वकर्ता बन करके फिर से विश्व गुरु बनने की ओर आगे बढ़ेगा। देश में आज 100 से अधिक यूनिकॉर्न स्टार्टअप्स है। भारत का डिजिटल भुगतान तंत्र विश्व का सबसे सशक्त तंत्र बन चुका है और हम चंद्रयान से लेकर AI तक हर क्षेत्र में अग्रणी भूमिका निभा रहे हैं। यह सब संभव हुआ है क्योंकि आप जैसे युवाओं ने नवाचार, परिश्रम और राष्ट्र प्रेम को अपना मूल मंत्र बना लिया है। 21वीं सदी की आवश्यकता है कि आपको डिजिटल साक्षरता, नवाचार की सोच, वैश्विक दृष्टिकोण एवं सामाजिक दायित्व पर स्वयं को विकसित करना है। प्रिय विद्यार्थियों, आज की दुनिया प्रतिस्पर्धा से भरी हुई है, लेकिन इस प्रतिस्पर्धा में नैतिकता और ईमानदारी को कभी न खोएं। शॉर्टकट से मिली सफलता क्षणिक होती है, जबकि परिश्रम और मूल्य आधारित जीवन स्थायी सम्मान दिलाता है। अपने जीवन में सत्य, करुणा, अनुशासन और राष्ट्र प्रेम को सदैव सर्वोपरि रखें। आज विश्व पर्यावरणीय असंतुलन, जलवायु परिवर्तन और प्राकृतिक संकटों से जूझ रहा है। एक शिक्षित युवा के रूप में पर्यावरण के प्रति सजग रहते हुए पर्यावरण संतुलन बनाए रखने का प्रयास करने की कोशिश करते रहें, ऐसा मेरा अनुरोध है। मुझे विश्वास है कि आप सार्वजनिक जीवन में सक्रिय भूमिका निभाते हुए राष्ट्र की प्रगति में अपना योगदान देंगे और सभी को योगदान देने के लिए प्रेरित करेंगे। ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ।